ಹಾಂ, ನೆನಪಿದೆಯಲ್ಲ ವಾಕ್ಯ? ಯೇಸು ಸ್ವಾಮಿ ತಾನು ನಾನೇ ಎಂಬುದಾಗಿ ಹೇಳಿದಂಥ ಅನೇಕ ಸಂಗತಿಗಳನ್ನ ನೋಡಿದ್ದೇವೆ. ಇವತ್ತು ನಾವು ಬೇರೆಯದಾಗಿ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ನಾವು ಆಮೋಸನ ಪ್ರವಾದನೆ ಅದರ 4ನೇ ಅಧ್ಯಾಯ 12ನೇ ವಚನ, 4ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಮತ್ತೊಂದು ಸಾರಿ ಓದ್ತೇನೆ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಪ್ರಾರ್ಥನೆ ಮಾಡೋಣ್ರಿ. ಯೇಸು ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರುವಂತೆ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ಅವು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬಂದು ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆದು ಪವಿತ್ರಾತ್ಮನ ಮೂಲಕ ನಾವು ಶುದ್ಧೀಕರಿಸಲ್ಪಡುವಂತೆ, ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗುವಂತೆ ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ವಾಕ್ಯವನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯ ನುಂಗು ಬಿಡಬೇಕೆಂದು, ವಾಕ್ಯಕ್ಕೆ ಲಕ್ಷ್ಯ ಕೊಡದಂತೆ ನಮ್ಮ ಲಕ್ಷ್ಯವನ್ನು ಅತ್ತ ಇತ್ತ ಹೇಳುವ ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ಕರ್ತನೆ ನಿನ್ನ ಜನರನ್ನು ಬಿಡುಗಡೆ ಮಾಡ್ತೇವೆ. ದೇವರಾತ್ಮನೇ ಬಾ ಸ್ವಾಮಿ, ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳುವಂತೆ ನಮ್ಮ ಮನಸ್ಸಿನ ಕಣ್ಣುಗಳನ್ನು, ನಮ್ಮ ಹೃದಯದ ಕಿವಿಗಳನ್ನು ತೆರೆ, ಉಪದೇಶಿಸು, ಮುಚ್ಚಿ ಮುದ್ರಿಸು. ಘನಮಾನ್ಯನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ. ಆಮೇನ್, ಆಮೇನ್. ಇಲ್ಲಿ ದೇವರು ತನ್ನ ಜನಾಂಗಕ್ಕೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇರೋದನ್ನು ನೋಡ್ತೇವೆ. ತನ್ನ ಜನಾಂಗಕ್ಕೆ ಆತನು ಹೇಳ್ತಾನೆ, ಇಸ್ರಾಯೇಲೇ, ನಿನಗೆ ಮಾಡುತ್ತೇನೆ. ಮನ್ಯಾಗ ಯಾರು ತಪ್ಪು ಮಾಡ್ರೆ, ಮಕ್ಕಳು ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ? ತಂದೆ ತಾಯಿ ಮಾಡ್ತಾನೆ ಹಿಂಗ. ಅದೇ ಶಬ್ದದಲ್ಲಿ ದೇವರಲ್ಲಿ ಮಾತಾಡ್ತಾ ಇದ್ದಾನೆ ರೀ, ನಿಂಗೆ ಮಾಡ್ತೇನೆ ನೋಡಂತ. ಯಾಕಂದರೆ ಹಿಂದಿನ ವಚನಗಳನ್ನು ನಾವು ಓದುವುದಾಗಿದ್ದರೆ ಅಲ್ಲಿ ದೇವರ ಕೆಲವೊಂದು ಶಿಕ್ಷೆಗಳು ಬರುವುದನ್ನು ನೋಡ್ತೇವೆ. ಅದರ 6ನೇ ವಚನದಲ್ಲಿ, 4ನೇ ಅಧ್ಯಾಯ ಆಮೋಸ 4:6ರಲ್ಲಿ, ನಿಮ್ಮ ಊರುಗಳೆಲ್ಲ ನಿಮಗೆ ಹಲ್ಲಿಗೆ ಏನೂ ಸಿಕ್ಕದಂತೆಯೂ ನಿಮ್ಮ ಸಕಲ ನಿವಾಸಗಳಲ್ಲಿ ಅನ್ನದ ಕೊರತೆಯಾಗೂ ಹಾಗೆ ಮಾಡಿದನು. ಹೀಗೂ ನೀವು ನನ್ನ ಕಡೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. ನಾನು ನಿಮಗೆ ಕೊರತೆ ಉಂಟು ಮಾಡಿದೆ, ನಿಮ್ಮ ಮೇಲೆ ಮಳೆ ಬರಲಿಲ್ಲ. ನೋಡ್ತೀವಿ 7ನೇ ವಚನದಲ್ಲಿ, ಒಬ್ಬನ ಒಂದು ಊರ ಮೇಲೆ ಮಳೆ ಆಯಿತು, ಒಂದು ಹೊಲದಲ್ಲಿ ಮಳೆ ಆಯಿತು, ಒಂದು ಹೊಲದಲ್ಲಿ ಮಳೆ ಆಗಲಿಲ್ಲ. ಅಲ್ಲಿ ಕರ್ತನು ಹೇಳ್ತಾನೆ, ಹೇಗೂ ನೀವು ನನ್ನ ಕಡೆ ಹಿಂದಿರುಗಲಿಲ್ಲ. ಅದರ 8ನೇ ವಚನ ನೋಡ್ತೇವೆ, ನಿಮಗೆ ನೀರು ಸಿಗಲಿಲ್ಲ. ನೀರಡಿಕೆಯಿಂದ ನೀವು ಒಂದೂರಿಂದ ಒಂದೂರಿಗೆ ಹೋಗ್ತಾ ಇದ್ರಿ, ನಿಮ್ಗೆ ನೀರು ಸಿಗಲಿಲ್ಲ. ಇದು ಯಾಕಾಯ್ತು ಎಂಬುದಾಗಿ ನೀವು ವಿಚಾರ ಮಾಡಲಿಲ್ಲ. ಅಲ್ಲಿ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟಗಳು, ಸಂಕಷ್ಟಗಳು ಬರುವಾಗ ದೇವರು ನಮ್ಮ ಕೂಡ ಏನೋ ಮಾತಾಡ್ತಾ ಇದ್ದಾನೆ. ನನ್ನಲ್ಲಿ ಏನಾದರೂ ತಪ್ಪಿದೆಯಾ, ನಾನು ಸರಿಪಡಿಸ್ಕೊಳ್ಬೇಕೋ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಉದಾಹರಣೆಗೆ, ಒಂದು ಸಾರಿ ನಮ್ಮ ಹುಬ್ಬಳ್ಳಿಯ ಹಳೆ ಮನೆಯಲ್ಲಿರುವಾಗ ನಾನು ಬಹಳ ಬಿಸಿಯಾದ ನೀರನ್ನು ತೆಗೆದುಕೊಂಡು ನನ್ನ ಬಾತ್ರೂಮಿಗೆ ಒಯ್ತಾ ಇರುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಡ್ಯಾಶ್ ಹೊಡೆದ್ಬಿಟ್ಟ. ಅದು ಆ ನೀರು, ಸುಡುವ ನೀರು ನನ್ನ ಕೈ ಮೇಲೆ ಬಿದ್ದು ನನ್ನ ಚರ್ಮ ಊದಿಕೊಂಡು ಬಲೂನ್ ಅಂತಾಗಿತ್ತು. ಅದು ನೀರು ತುಂಬ್ಕೊಂಡ್ಬಿಟ್ಟು. ಆ ಸಮಯದಲ್ಲಿ ದೇವರೇ, ನಾನೇನು ತಪ್ಪು ಮಾಡಿದ್ದೇನೆ, ನನಗೆ ಯಾಕೆ ಸಂಭವಿಸಿತು ಎಂಬುದಾಗಿ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ತಾ ಇದ್ದೆ. ಆಗ ದೇವರು ನನಗೇನು ತಪ್ಪು ತೋರಿಸಲಿಲ್ಲ. ಯಾವುದೋ ಪ್ರವಾದಿಗಳಂತ ಹೇಳ್ಕೊಂಡವ್ರು ಬಂದು ನನಗೆ ಪ್ರಾರ್ಥನೆ ಮಾಡ್ತೇನೆ ಅಂತ ಬಂದು, ಅದನ್ನು ತಪ್ಪು ಮಾಡಿದ್ದಿ, ಇದನ್ನು ತಪ್ಪು ಮಾಡಿದ್ದೆ, ಆದ ಕಾರಣ ದೇವರು ನಿಮಗೆ ಶಿಕ್ಷೆ ಕೊಟ್ಟಿದ್ದಾನೆ ಎಂಬುದಾಗಿ ಆ ಸುಳ್ಳು ಪ್ರವಾದಿಗಳು ಪ್ರವಾದನೆ ಹೇಳಿದ್ರಿ. ಅದು ತಗೊಳ್ಳಿಲ್ಲ, ಯಾಕಂದ್ರೆ ನಾನೇ ಆಗಲೇ ಮೊದಲೇ ಪರೀಕ್ಷೆ ಮಾಡಿಕೊಂಡಿದ್ದೆ.
ಆದರೆ ನಮ್ಮಲ್ಲಿ ಕೆಲವು ಬೇರೆ ಬೇರೆ ಕಷ್ಟಗಳು, ನಾವು ತಪ್ಪು ಮಾಡುವುದರ ಮೂಲಕವಾಗಿ ಉಂಟಾಗುವಂಥ ತಪ್ಪುಗಳ ಮೂಲಕವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾ ಇರೋದಾಗಿದ್ದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಆದ ಕಾರಣ ದೇವರು, ನಾನು ಹೀಗೆ ಮಾಡಿದೆ, ಮಿಡತೆಯನ್ನು ಕಳಿಸಿದೆ, ನಿಮ್ಮ ಆಹಾರ ತಿಂದು ಬಿಟ್ಟು ವ್ಯಾಧಿಗಳನ್ನು ಕಳಿಸಿದೆ, ನೀವು ನನ್ನ ಕಡೆ ತಿರುಗಿಕೊಳ್ಳಿಲ್ಲ ಎಂಬುದಾಗಿ ಅನೇಕ ಸಾರಿ ಈ ಒಂದು 6ನೇ ವಚನದಿಂದ 13 ವಚನಗಳಲ್ಲಿ ನಾವು ನೋಡ್ತೇವೆ. ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದೆ, ಆದರೆ ನೀವು ನನ್ನ ಕಡೆ ತಿರುಗಿಕೊಳ್ಳಿಲ್ಲ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡ್ತೇನೆ. ನೀವು ತಿರುಗಿಕೊಳ್ಳಿಲ್ಲ ಅಂದ್ರ ಕಾರಣ ನಾನು ನಿನಗೆ ಮಾಡ್ತೇನೆ. ನಾವು ದೇವರ ಕಡೆಗೆ ತಿರುಗಿಕೊಳ್ಬೇಕ್ರಿ. ಒಂದು ವೇಳೆ ನಾನು ದೇವರ ಕಡೆ ತಿರುಗಿಕೊಳ್ಳದೆ ಹೋಗಿದ್ದರೆ, ದೇವ್ರ ಕಡೆ ತಿರುಗಿಕೊಳ್ಳೋದಂದ್ರೆ ಏನ್ರಿ? ಯೇಸು ಸ್ವಾಮಿ ಸುವಾರ್ಥ ಆರಂಭ ಮಾಡಿದ್ದು ಹೇಗ್ರಿ? ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂದ್ರೆ ಏನ್ರಿ? ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ನಾವು ತಿರುಗಿಕೊಳ್ಬೇಕ್ರಿ. ಪಾಪಕ್ಕೆ ನಾವು ಬೆನ್ನು ಹಾಕಿ ನಮ್ಮ ಮುಖವನ್ನು ದೇವರ ಕಡೆಗೆ ಮಾಡಬೇಕ್ರಿ. ಪಾಪಕ್ಕೆ ಬೆನ್ನು ಹಾಕೋದು ಅಂದರೆ ಪಾಪವನ್ನು ಬಿಟ್ಟು ಬಿಡುವಂಥದ್ದು. ಅನೇಕ ಸಾರಿ ನಾವು ಮಾಡಿದ ತಪ್ಪುಗಳನ್ನು ನೆನೆಸ್ಕೊಂಡು ಅಳ್ತೇವೆ, ಅಯ್ಯೋ ದೇವರೇ ತಪ್ಪು ಮಾಡಿದೆ ಅಂತ ಹೇಳ್ತೇವೆ, ಮತ್ತೆ ನೆಕ್ಸ್ಟ್ ಮೂಮೆಂಟ್ ಮತ್ತೆ ಮಾಡ್ತೇವೆ. ಅದು ತಿರುಗಿಕೊಳ್ಳೋದಲ್ಲ, ನಮ್ಮ ಬಗ್ಗೆ ಬರೀ ಕೆಟ್ಟ ಅನ್ಸ್ಕೊಳ್ಳೋದ್ರಿ. ಇಲ್ಲಿ ತಿರುಗಿಕೊಳ್ಳೋದಂದರೆ ಅದನ್ನು ಬಿಟ್ಟು ಬಿಡಬೇಕ್ರಿ. ಕೆಲವು ವಿಶ್ವಾಸಿಗಳನ್ನು ನಾವು ನೋಡ್ತೇವೆ. ಆ ವಿಶ್ವಾಸಿಗಳು 2 ಥರವಾದ ವಿಶ್ವಾಸಿಗಳು. ಭಾಳ ಆಳತ್ತು ದೇವರ ಕಡೆ ತಿರ್ಕೊಂಡಂತೆ ಅವರೆಲ್ಲ ತೋರಿಸ್ತಾರೆ, ಅದರ ಜೀವನ ಬದಲಾಗಿರೋದಿಲ್ಲ. ಕೆಲವರು ಅಷ್ಟಾಗಿ ದುಃಖ ತೋರಿಸೋದಿಲ್ಲ. ದೇವರು ನಾವು ಪಶ್ಚಾತ್ತಾಪ ಪಡ್ತೇವೆ ಅಂತ ಹೇಳಿದ ಮೇಲೆ ಅವರು ತಿರುಗಿ ಎಂದು ಹಳೆಯ ಸಂಗತಿಗಳಿಗೆ ಹೋಗೋದೇ ಇಲ್ಲ. ಉದಾಹರಣೆಗೆ ಒಬ್ಬ ಕುಡುಕನು ಬಂದಾನ ಅಂತ ತಿಳ್ಕೊಂಡ್ರು. ಆತನಿಗೆ ಕುಡುಕತನ ಬಿಟ್ಟು ಬಿಡಬೇಕೆಂಬಂಥ ಆಸೆ. ಆತನು ಬರುವಾಗ, ದೇವರೇ ನನಗೆ ಕುಡುಕತನದಿಂದ ಬಿಡುಗಡೆ ಕೊಡು ಎಂಬುದಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಏನಾಗ್ತದೆ ರೀ? ಅವನ ಜೀವನ ಬದಲಾಗ್ತದೆ. ಭಾಳಷ್ಟು ಹತ್ತು ಗೋಳಾಡಿ ಮತ್ತೆ ಕುಡಿಗೆತನಕ್ಕೆ ಹೋದರೆ ಅದು ಪಶ್ಚಾತ್ತಾಪ ಅಂದ್ರೆ ಅಲ್ಲ, ಬರೀ ನಮ್ಮ ಬಗ್ಗೆ ನಾವು ಕೆಟ್ಟ ಅನ್ಸ್ಕೊಳ್ಳೋದ್ರಿ. ಅದು ಬೇಕು, ಆದರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಇಲ್ಲಿ ದೇವರು ತಾನು ಹೇಗೂ ನನ್ನ ಕಡೆ ತಿರುಗಿಕೊಳ್ಳಿಲ್ಲ, ನಾನು ಇಷ್ಟು ಕಷ್ಟ ಮಾಡಿದೆ, ನಾನು ನಿನಗೆ ಅನೇಕ ಸಾರಿ ಅಡ್ಡಿಗಳನ್ನು ಹಾಕಿದೆ, ನೀವು ನನ್ನ ಕಡೆ ತಿರುಗಿಕೊಳ್ಳಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇರೋದು ನಾವು ನೋಡ್ತೇವೆ. ಇಸ್ರಾಯೇಲೇ, ನಾನು ನಿನಗೆ ಮಾಡಬೇಕೆಂದಿರುವುದರಿಂದ. ಇಸ್ರಾಯೇಲರು ಅಂದ್ರೆ ಏನ್ರಿ? ಯಾರ್ರಿ ಅವರು? ದೇವಜನರು. ಅವ್ರಿಗಿದ್ದಾರೆ, ಇನ್ನೂ ಅನೇಕರು ತಿರುಗಿಕೊಂಡಿಲ್ಲ. ನಾವ್ಯಾರಾಗಿವ್ರಿ? ಅವ್ರಿಗಿಂತ ಹತ್ತಿರ, ದೇವರಿಗೆ ಹತ್ತಿರವಾಗಿರುವಂಥ ದೇವಜನರು ನಾವು. ಅಲ್ಲಿ ಅಬ್ರಹಾಮನಿಗೆ ಉಂಟಾದ ಒಂದು ಒಡಂಬಡಿಕೆ ಮೂಲಕ ಅವರು ದೇವಜನರಾಗಿ ಮಾಡಲ್ಪಟ್ರು. ನಮಗಾದರೂ ಶಿಲುಬೆ ಮೇಲೆ ಯೇಸು ಸ್ವಾಮಿ ತನ್ನ ರಕ್ತ ಚೆಲ್ಲಿ ಒಡಂಬಡಿಕೆಯನ್ನು ಸ್ಥಾಪಿಸಿದ ಆ ಹೊಸ ಒಡಂಬಡಿಕೆ ರಕ್ತದ ಮೂಲಕವಾಗಿ ನಾವು ಆತನ ಸ್ವಂತ ಜನರಾಗಿದ್ದೇವೆ. ಇಲ್ಲಿ ದೇವರು ಹೇಳ್ತಾನೆ, ಇಸ್ರಾಯೇಲೇ, ದೇವ್ರ ಕಡೆ ತಿರುಗಿಕೋ. ದೇವ್ರ ಕಡೆ ತಿರುಗಿಕೊಳ್ಳುವಂಥ ಅವಶ್ಯಕತೆ ಇದೆ. ಮತ್ತಾಯನ ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೆಲವೊಂದು ವಚನಗಳನ್ನು ನೋಡ್ಕೊಳ್ತೇವೆ. 21ನೇ ವಚನದಿಂದ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಆಮೋಸನ ಪ್ರವಾದನೆ ಬಿಡಬೇಡ್ರಿ, ನಾವು ಅದಕ್ಕೆ ತಿರುಗಿ ಬರ್ತೇವೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಸ್ವಾಮಿ 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 ಅಂತ ನಾನು ಕರೆಯೋರೆಲ್ಲರು, ಕರ್ತನೆ 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 ಅಂತ ಕರೆಯೋರೆಲ್ಲರು, ಒಡೆಯ ಎಂಬುದಾಗಿ ಕರೆಯುವಂಥವ್ರು. ಅವರ ಜೀವನ ಬದಲಾಗದಿದ್ದರೆ ಏನೆಲ್ಲ ಮಾಡಿದ್ರಿ? ಸ್ವಾಮಿ ನಿನ್ನ ಹೆಸರದ ಮೇಲೆ ನಾವು ಬೋಧನೆ ಹೇಳಿದೆವು,
ನಾನು ಬೋಧನೆ ಮಾಡ್ತಾ ಇರ್ಬೋದು, ನನ್ನ ಜೀವನದಲ್ಲಿ ಬದಲಾವಣೆ ಇಲ್ಲದಿದ್ದರೆ ನಾನು ಸ್ವರ್ಗ ರಾಜ್ಯ ಸೇರ್ಲಿಕ್ಕೆ ಸಾಧ್ಯತೆ ಇಲ್ಲರಿ. ಸ್ವಾಮಿ, ನಿನ್ನ ಹೆಸರ ಮೇಲೆ ನಾವು ದೆವ್ವಗಳನ್ನು ಬಿಡಿಸಿದ್ದೀವಿ. ಸ್ವಾಮಿ ಕೇಳೋದಿಲ್ರಿ. ನಿನ್ನ ಹೆಸರ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೇವೆ, ರೋಗಿಗಳನ್ನು ಸ್ವಸ್ಥ ಮಾಡಿದ್ದೇವೆ, ಅದ್ಭುತ ಕಾರ್ಯ ಮಾಡಿದ್ದೇವೆ. ಪ್ರಿಯ ದೇವಜನರೇ, ಈಗಲೂ ಅನೇಕರು ಈ ಸಮಯದಲ್ಲಿ ಜೀವಿಸ್ತಾ ಇದ್ದಾರೆ, ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೆಸರಿನಲ್ಲಿ ರೋಗಗಳನ್ನು ವಾಸಿ ಮಾಡ್ತಾ ಇದ್ದಾರೆ, ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ. ಆದರೆ ಜೀವನ ಸರಿ ಇಲ್ಲ. ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಇಸ್ರಾಯೇಲೇ ನನ್ನ ಕಡೆಗೆ ತಿರುಗಿಕೋ, ನನ್ನ ಜನರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಆಮೋಸನ 4:12 ಆತನು ಹೇಳ್ತಾನೆ, ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೋ. ಪ್ರಿಪೇರ್ ಟು ಮೀಟ್ ದೈ ಗಾಡ್. ನಿನ್ನ ದೇವರ ಒಂದು ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಸಿದ್ಧ ಆಗ್ಬೇಕ್ರಿ ಯೇಸು ಸ್ವಾಮಿ ಬರೋಣಕ್ಕಾಗಿ. ಯೇಸು ಸ್ವಾಮಿ ಬರೋಣದ ಗುರುತ ನಡೀತಾ ಇದ್ದಾವ್ರಿ, ಇಲ್ಲಿ ನಡೀತಾ ಇದ್ದಾವ ಏನ್ರಿ? ಒಂದು ಗುರ್ತು ಹೇಳ್ರಿ ನೋಡಿ. ಗೊತ್ತಿಲ್ಲ? ನಿಮ್ಮ ಕಣ್ಣು ಮುಂದೆ ನಡೀತಾ ಇದ್ದಾವ್ರಿ. ಕೊರೋನಾ ವಾಕ್ಯ ಹೇಳ್ತದೆ, ಅನೇಕ ಪಿಡುಗುಗಳು ಬರುವವು. ಕರ್ತನ ಬರೋಣದ ಗುರುತು ಇನ್ನು ಮತ್ತೆ ಎಂತೆಂತ ಬರ್ತದೆ ಗೊತ್ತಿಲ್ಲ. ವಿಜ್ಞಾನಿಗಳು ಮತ್ತು ಪ್ರವಾದಿಗಳು ಒಂದು ಹೇಳ್ತಾ ಇದ್ದಾರೆ, ಒಂದು ದೊಡ್ಡ ಕಲ್ಲು ಭೂಮಿಗೆ ಹತ್ತಿರವಾಗಿ ಬರ್ತಾ ಇದೆ. ಅದು ಭೂಮಿಗೆ ಅಪ್ಪಳಿಸಿಬಿಟ್ರೆ ಏನೆಲ್ಲ ಆಗ್ತದೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಸುನಾಮಿಗಳು ಬರ್ತವೆ, ಎಲ್ಲ ಇಂಟರ್ನೆಟ್ ಕನೆಕ್ಷನ್ಗಳು ಹಾಳಾಗಿ ಹೋಗ್ತವೆ, ಎಲೆಕ್ಟ್ರಿಸಿಟಿ ಹಾಳಾಗಿ ಹೋಗ್ತದೆ, ಮನುಷ್ಯ ಹೇಗೆ ಜೀವನ ಮಾಡಬೇಕು ಗೊತ್ತಾಗುವುದಿಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಿದ್ದು ಹೋಗ್ತವೆ. ದೇವರಿಗೆ ಗೊತ್ತು, ಅವನ ಮನುಷ್ಯನನ್ನು ಎಲ್ಲಿ ಹಿಡಿದ್ರೆ ಅವನು ಬಗ್ತಾನಂತ. ಅವನ ಮನುಷ್ಯನ ಸೊಕ್ಕು ಎಲ್ಲಿ ಮುರಿಬೇಕೆಂಬುದಾಗಿ ದೇವರಿಗೆ ಗೊತ್ತು. ಇಲ್ಲಿ ನಾವು ತಿರುಗಿಕೊಳ್ಳದೆ ಹೋದರೆ, ದೇವರ ಕಡೆಗೆ ನಾವು ತಿರುಗಿಕೊಳ್ಳದೆ ಹೋದರೆ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗ್ತಾ ಇಲ್ಲ. ಆತನ ಬರೋಣದ ಅನೇಕ ಗುರುತುಗಳು ಕಾಣ್ತಾ ಇವೆ. ಆದರೆ ಅದನ್ನು ಪೇಪರ್ನಲ್ಲೇ ಕೊಡೋದಿಲ್ಲ. ಹಿಂದಿನ 10 ವರ್ಷಗಳ ಹಿಂದಿನ ಭಾಗದಲ್ಲಿ ಇದಕ್ಕಿಂತ ಹೆಚ್ಚು ಭೂಕಂಪಗಳು ಈ ದಿವಸಗಳಲ್ಲಿ ಸಂಭವಿಸ್ತವೆ. ಈಗ ತಿರುಗಿ ಮತ್ತೆ ಜಪಾನ್ದಲ್ಲಿ ಭೂಕಂಪ ಆಯಿತು, ಹೆಚ್ಚು ನಷ್ಟಗಳು ಉಂಟಾಗಲಿಲ್ಲ, ಆದರೆ ಸುನಾಮಿ ಬರ್ತದೆ ಎಂಬುದಾಗಿ ಅವರಿಗೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ದೊಡ್ಡ ಸುನಾಮಿ ಬರಲಿಕ್ಕಿದೆ ಎಂಬುದಾಗಿ. ಬಹಳಷ್ಟು ಭೂಕಂಪಗಳು, ಅದರ ಫ್ರೀಕ್ವೆನ್ಸಿ ಅಂದರೆ ಬಹಳ ಕಡೆಗಳಲ್ಲಿ ಭೂಕಂಪಗಳು ಆಗ್ತವೆ, ನಮ್ಮ ದೇಶದಲ್ಲಿ ಕೂಡ ಆಗ್ತವೆ. ಆದರೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಜನ, ಪೇಪರ್ನಲ್ಲಿ ಬರೋದಿಲ್ಲ. ಬರೀ ಒಂದೇ ಹೇಳ್ತಾರೆ, ಕೊರೋನಾ ನಂಬರ್ ಜಾಸ್ತಿ. ಬೇರೆದೇನು ಹೇಳಿದ್ರೆ ಯಾವುದೋ ಒಂದು ಸ್ಕ್ಯಾಮ್, ಯಾವುದೋ ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಮಾಡಿರುವಂಥದ್ದು ಅದನ್ನೇ ತಿರುಗಿ ಹೇಳ್ತಾರೆ. ಅನೇಕ ಸಂಗತಿಗಳು ನಡೀತಾವೆ, ಆದರೆ ಅದನ್ನು ನಾವು ರಿಪೋರ್ಟ್ನಲ್ಲಿ ನೋಡ್ತಾ ಇಲ್ಲ. ಒಂದು ವಿಚಿತ್ರವಾದ ಸಂಗತಿ, ಕೊರೋನಾದಕ್ಕಿಂತ ಹೆಚ್ಚು ಜನರು ರಸ್ತೆ ಅಪಘಾತದಲ್ಲಿ ಸತ್ತಿದ್ದಾರೆ ಭಾರತ ದೇಶದಲ್ಲಿ. ರಸ್ತೆ ಅಪಘಾತದಲ್ಲಿ ಹಾವು ಕಡಿತದಿಂದಲೂ ಅನೇಕರು ಕೊರೋನಾಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತಿದ್ದಾರೆ. ಅದು ಬರೋದಿಲ್ಲ ರೀ, ಆದರೆ ಕೊರೋನಾ ಸಂಖ್ಯೆ ಮಾತ್ರ ಬರ್ತದೆ. ಯಾಕೆಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರಿಗೆ ಕೊಡೋದ್ರಿಂದ ಅವರಿಗೆ ಹಣ ಬರ್ತದೆ ರೀ. ಅದರ ಸಲುವಾಗಿ ಆ ನಂಬರ್ ರೆಡಿ ಮಾಡ್ತಾರೆ. ಯಾಕೆ ಉಳಿದ ನಂಬರ್ ಹೇಳೋದಿಲ್ಲ ರೀ. ಹೆಚ್ಚು ಸಾವು ನೋವುಗಳು ನಮ್ಮ ದೇಶದಲ್ಲಿ ಸಂಭವಿಸಿವೆ, ಆದರೆ ಅವುಗಳ ಸುದ್ದಿಗಳು ಹೆಚ್ಚಾಗಿ ಬರುವುದೇ ಇಲ್ಲ. ಇಲ್ಲಿ ಕರ್ತನು ಹೇಳ್ತಾನೆ, ಸಿದ್ಧಪಡಿಸಿಕೋ, ನಿನ್ನನ್ನು ಸಿದ್ಧಪಡಿಸಿಕೋ ನಿನ್ನ ದೇವರ ಬರುವಿಕೆಗೆ. ಯಾರೀ ದೇವರು? ಎಂಥ ದೇವರು? ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು. ಆತನು ಬರ್ತೇನೆ ಅಂತನ್ರಿ. ಆತನು ಬರುವಾಗ ನಾವು ಆತನಿಗೆ ಸಿದ್ಧರಾಗಿದ್ದೇವ? ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿದ್ದೇವ? ನನ್ನ ಕಡೆ ತಿರುಗಿಕೊಳ್ಳಲಿಲ್ಲ ಅಂತ ದೇವರು ಅಲ್ಲಿ ಇಸ್ರಾಯೇಲರನ್ನು ಗದರಿಸ್ತಾ ಇದ್ದಾನೆ. ನಾವು ತಿರುಗಿಕೊಂಡಿದ್ದೇವ? ನಮ್ಮಲ್ಲಿ ಇನ್ನೂ ಯಾರಾದರೂ
ಯೇಸು ಕ್ರಿಸ್ತನನ್ನು ನಿಮ್ಮ ಜೀವನದಲ್ಲಿ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡದೇ ಇದ್ದರೆ, ಯೇಸು ಸ್ವಾಮಿಗೆ ಏ ಸ್ವಾಮಿ ನನ್ನ ಹೃದಯದಲ್ಲಿ ಬಾ ಅಂತ ಕರೀದೇ ಇದ್ದರೆ ಇವತ್ತು ಕರೀರಿ. ಯೇಸು ನಿಮ್ಮಲ್ಲಿ ಇಲ್ಲದಿದ್ದರೆ ಆತನ ಬರೋಣಕ್ಕೆ ನೀವು ಅಯೋಗ್ಯರು. 2 ಕೊರಿಂಥ 13ನೇ ಅಧ್ಯಾಯ ಅದರ 5ನೇ ವಚನ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದಾಗಿ ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಆತನು ನಿಮ್ಮೊಳಗೆ ಇರಬೇಕ್ರಿ. ಆ ಯೇಸು ನಿಮ್ಮೊಳಗೆ ಇದ್ದರೆ ನಿಮಗೆ ಭರವಸೆ. ನಾನು ಯೇಸು ಸ್ವಾಮಿ ಬಂದಾಗ ಏನ್ರಿ, ನಾನು ಎತ್ತಲ್ಪಡ್ತೇನೆ, ನನ್ನ ದೇವರ ಬರುವಿಕೆಗೆ ನನ್ನನ್ನು ಸಿದ್ಧ ಮಾಡಿಕೊಂಡಿದ್ದೇನೆ. ಇದು ಮೊದಲನೆಯ ಹೆಜ್ಜೆ. ಒಬ್ಬ ವ್ಯಕ್ತಿ ಯೇಸುವಿನ ಬರೋಣಕ್ಕೆ ಸಿದ್ಧರಾಗಬೇಕಾಗಿದ್ದರೆ ಮೊದಲನೇದು, ಹೌದು ಯೇಸು ಸ್ವಾಮಿ ನನ್ನ ಪಾಪಗಳಿಗಾಗಿ ಸತ್ತ, ನನ್ನ ವಿಮೋಚನೆಗಾಗಿ ತನ್ನ ಪ್ರಾಣವನ್ನು ಕೊಟ್ಟ, ತನ್ನ ರಕ್ತ ಸುರಿಸಿದ ಎಂಬುದಾಗಿ ಆತನ ಬಲಿದಾನವನ್ನು ನಾವು ಅಂಗೀಕಾರ ಮಾಡಿಕೊಂಡು ಇನ್ನು ನನ್ನ ರಕ್ಷಕನು ಸ್ವಾಮಿ ಎಂಬುದಾಗಿ ನಾವು ಆತನನ್ನು ಸ್ವೀಕರಿಸಿಕೊಳ್ಳೋದಾಗಿದ್ದರೆ ಈ ರಕ್ಷಣೆ ಎಂಬ ಅನುಭವ ನಮ್ಮಲ್ಲಿ ಉಂಟಾಗ್ತದೆ. ಸುಮ್ಮನೆ ಹೆಸರಿಗಲ್ರಿ, ನಮ್ಮಲ್ಲಿ ಆ ಅನುಭವ ಬರ್ತದ್ರಿ. ನಾವು ಅನುಭವಿಸಿ ಮಾತಾಡ್ತೇವೆ, ಸುಮ್ಮನೆ ಮಾತಾಡ್ತಿಲ್ರಿ. ಯೆಹೋವನು ಒಳ್ಳೆಯವನೆಂದು ಅನುಭವಿಸಿ ರುಚಿ ನೋಡಿ ತಿಳಿಯಿರಿ. ಅನುಭವದಿಂದ ತಿಳ್ಕೊಳ್ರಿ. ಆತನನ್ನು ಸ್ವೀಕಾರ ಮಾಡಿಕೊಂಡು ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ, ಒಂದು ವೇಳೆ ಯೇಸು ಸ್ವಾಮಿ ನಮ್ಮಲ್ಲಿ ಇಲ್ಲದೆ ಇದ್ದರೆ ಇವತ್ತು ನಮ್ಮ ಹೃದಯದಲ್ಲಿ ಆತನ ಕರೆಯೋಣ. ಈಗ ಬಾಗಿಲಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ನಿನ್ನೊಳಗೆ ಬರ್ತೇನೆ ಎಂಬುದಾಗಿ ಕರ್ತನ ಹೇಳ್ತಾನೆ. ಅದು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾನು ಹೇಳ್ದಾಗ ಹೇಳ್ರಿ, ಯೇಸು ಸ್ವಾಮಿ, ನಾನು ಪಾಪಿ ಎಂದು ಒಪ್ಪಿಕೊಳ್ತೇನೆ. ನನ್ನ ಪಾಪಗಳನ್ನು ನಿನ್ನ ರಕ್ತದ ಮೂಲಕ ಅಳಿಸಿಬಿಡು. ನನ್ನ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಪಾಪದಿಂದ ನಿನ್ನ ಕಡೆಗೆ ತಿರುಗಿಕೊಳ್ತೇನೆ. ನನ್ನ ತಪ್ಪುಗಳನ್ನು, ನನ್ನ ಅಪರಾಧಗಳನ್ನು ನಿನ್ನ ರಕ್ತದ ಮೂಲಕ ಅಳಿಸಿಬಿಡು. ನನ್ನನ್ನು ಕ್ಷಮಿಸು. ಯೇಸು ಸ್ವಾಮಿ, ಈಗ ನನ್ನ ಹೃದಯದಲ್ಲಿ ಬಾ. ನೀನೇ ನನ್ನ ಕರ್ತನು, ನನ್ನ ದೇವರು, ನನ್ನ ರಕ್ಷಕನು ಆಗಿರು. ಯೇಸು ಸ್ವಾಮಿ, ಈಗಲೇ ಈ ಮಾಡಿದ ಪ್ರಾರ್ಥನೆಯನ್ನು ಕೇಳಿದ್ದಿ. ನನ್ನ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ. ನನ್ನ ಹೃದಯದಲ್ಲಿ ಈಗ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ರಾಜ್ಯದಲ್ಲಿ ನನ್ನ ಹೆಸರನ್ನು ಬರೆದದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್, ಆಮೇನ್. ಇದು ಮೊದಲನೇ ಹೆಜ್ಜೆ ರೀ ಅಲ್ಲ, ಕರ್ತನ ಬರೋಣಕ್ಕಾಗಿ ಇದು ಮೊದಲನೇ ಹೆಜ್ಜೆ. ಕೆಲವೊಂದು ವಚನಗಳನ್ನು ಓದಿಕೊಂಡು ನಾವು ಮುಂದೆ ಹೋಗೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಕಟಣೆ 16ನೇ ಅಧ್ಯಾಯ, ಪ್ರಕಟಣೆ 16ನೇ ಅಧ್ಯಾಯ ಅದರ 15ನೇ ವಚನ. ಕೆಲವೊಂದು ಕರ್ತನ ಬರೋಣ ಬಗ್ಗೆ ಇರುವಂತಹ ಕೆಲವೊಂದು ವಚನಗಳು ಓದಿಕೊಂಡು ನಾವು ಮುಂದೆ ಹೋಗೋಣ. ಪ್ರಕಟಣೆ 16:15. ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು. ಏನು ಹೇಳ್ತಾ ಇದ್ದಾರೆ? ಇಗೋ, ಕಳ್ಳನು ಬರುವಂತೆ ಬರುತ್ತೇನೆ. ಯೇಸು ಸ್ವಾಮಿ ಹೇಳುವಂಥ ಮಾತು. ಅದರ ಅರ್ಥ, ನಮಗೆ ಗೊತ್ತಿಲ್ಲದ ಸಮಯದಲ್ಲಿ ಪಕ್ಕನೆ ಬರ್ತಾನೆ ಯೇಸು ಸ್ವಾಮಿ. ನಾವು ಯೋಚಿಸಿದ ಸಮಯದಲ್ಲಿ ಬರ್ತಾನೆ. ಕೆಲವರು ಅನೌನ್ಸ್ ಮಾಡಿಬಿಟ್ರು, ಯೇಸು ಸ್ವಾಮಿ ಅಕ್ಟೋಬರ್ 14ನೇ ತಾರೀಕಿಗೆ ಬರ್ತಾನೆ. 2016ನೇ ಇಸ್ವಿಯಲ್ಲಿ ಆತನು ಅಕ್ಟೋಬರ್ 14ನೇ ತಾರೀಕಿಗೆ ಭೂಮಿಗೆ ಬರ್ತಾನೆ. ಬರಲಿಲ್ಲ. ಇವರು ಪ್ರವಾದಿಗಳೇನೇನೋ ಅನೌನ್ಸ್ ಮಾಡ್ತಾರೆ. ಯೇಸು ಸ್ವಾಮಿ ಹೇಳ್ತಾನೆ, ಆ ದಿವಸ ನನ್ನ ತಂದೆಯೊಬ್ಬನಿಗೆ ಗೊತ್ತು, ದೇವದೂತರಿಗೆ ಗೊತ್ತಿಲ್ಲ,
ಯೇಸುಸ್ವಾಮಿ ತನ್ನ ಬಗ್ಗೆ ಹೇಳ್ತಾನೆ, ಮಗನಿಗೂ ಗೊತ್ತಿಲ್ಲ. ತಂದೆ ಯಾವಾಗ ಹೇಳ್ತಾನೆ ಹೋಗಪ್ಪ ಅಂದಾಗ ಅವಾಗ ನಾ ಬರ್ತೇನೆ ಅಂತ. ಆದ ಕಾರಣ ಕರ್ತನ ಬರೋಣ ಹೇಳಿದ್ರೆ ಕಳ್ಳನು ಬರುವಂತೆ ಬರ್ತಾನೆ. ಇಲ್ಲಿ ಒಂದು ಮಾತು ಹೇಳ್ತದ್ರಿ, ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಯಾವ ವಸ್ತ್ರ ರೀ ಅದು? ರಕ್ಷಣೆ ಎಂಬ ವಸ್ತ್ರ, ನೀತಿ ಎಂಬ ವಸ್ತ್ರ. ಅದೆಲ್ಲ ಬರ್ತದೆ ರೀ ದೇವ್ರ ವಾಕ್ಯದಲ್ಲಿ. ಯೆಶಾಯನ ಪ್ರವಾದನೆ ಯೆಶಾಯನ ಪ್ರವಾದನೆ ಎಲ್ಲ ನೋಡ್ತೇವೆ. ನೀತಿ ಎಂಬ ವಸ್ತ್ರದಿಂದ ನನ್ನನ್ನು ಹೊಲಿಸಿದ್ದಾನೆ. ಈ ನೀತಿ ಎಂಬ ವಸ್ತ್ರ ನಾವು ಅದನ್ನು ಕಾದುಕೊಳ್ಳಬೇಕಾಗಿದೆ, ಹೊಲಸಾಗದಂತೆ. ಮತ್ತು ಎರಡನೇದಾಗಿ ತಾನು ನಿರ್ವಾಣನಾಗಿ, ನಿರ್ವಾಣ ಅಂದ್ರೇನ್ರಿ? ಬತ್ತಲೆ ಹಾಕಿ. ಕೆಲವರು ಮೋಕ್ಷಕ್ಕೆ, ಕೆಲವು ಧರ್ಮದವರು ನಿರ್ವಾಣ ಅಂತಾರೆ. ನಾವು ನಿರ್ವಾಣ ಪಡಿಬೇಕ್ರಿ. ನಿರ್ವಾಣ ಆಗೋದು ಬೇಡ. ದೇವರೇನು ಹೇಳ್ತಾನೆ ರೀ, ನನ್ನ ವಸ್ತ್ರಗಳನ್ನು ನಿಮಗೆ ಒದಗಿಸುತ್ತೇನೆ, ನನ್ನ ವಸ್ತ್ರಗಳನ್ನು ನಿಮಗೆ ಒದಗಿಸ್ತೇನೆ ಎಂಬುದಾಗಿ ಕರ್ತನು ಅಲ್ಲಿ ಹೇಳುವುದನ್ನು ನೋಡುತ್ತೇವೆ. ಆ ಕರ್ತನು ಕೊಡುವಂಥ ವಸ್ತ್ರಗಳನ್ನು ನಾವು ಧರಿಸಿಕೊಂಡು, ಕರ್ತನು ಕೊಡುವಂಥ ಆ ಒಂದು ವಸ್ತ್ರಗಳನ್ನು ನಾವು ಧರಿಸಿಕೊಳ್ಳುತ್ತಾ ನಾವು ಅದನ್ನು ಕರ್ತನಿಗೆ ಮಹಿಮೆ ಸಲ್ಲಿಸುವಂತೆ ಜೀವಿಸಬೇಕು. ಇದನ್ನು ಕಳ್ಕೊಳ್ಬಾರ್ದು ರೀ. ರಕ್ಷಣೆ ಎಂಬ ವಸ್ತ್ರ ಅಥವಾ ರಕ್ಷಣೆಯನ್ನೇ ನಾವು ಕಳ್ಕೊಳ್ಳಬಾರ್ದು. ಅಮೂಲ್ಯವಾದದ್ದು, ನಾಶವಾಗದಂಥ ರಕ್ಷಣೆ. ಹೌದು, ಕೆಲವರು ಹೇಳ್ತಾರೆ ಒಂದ್ಸರಿ ರಕ್ಷಣೆ ಹೊಂದಿದ ಮೇಲೆ ರಕ್ಷಣೆ, ಅವನು ಎಷ್ಟು ಪಾಪ ಮಾಡಿದರೂ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅವರು ಅನೇಕರು ಬೋಧಿಸ್ತಾರೆ. ಇಲ್ಲ, ಕೊನೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಕೊನೆಯವರೆಗೆ ನನ್ನ ಶೋಧನೆಗಳನ್ನು ಜಯಿಸಿ, ಹಿಂಸೆಗಳನ್ನು ಜಯಿಸಿ, ಆತನಿಗಾಗಿ ನಿಂತುಕೊಂಡು ನಾವು ನಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಬೇಕು. ಹಿಂಸೆ ಬಂತಂತೇಳಿ ಯೇಸುಸ್ವಾಮಿ ಬಿಟ್ಟು ಹೋಗೋದಲ್ರಿ. ಬೆದರಿಕೆಗಳು ಫಸ್ಟ್ ಸೈತಾನ್ ತರೋದು ಬೆದರಿಕೆ. ಬೆದರಿಕೆಗೆ ಭಯ ಪಡಬೇಡ್ರಿ. ಬೆದರಿಕೆ ಬರೀ ಬೆದರಿಕೆ. ಉತ್ತರ ಭಾರತದಿಂದ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಬಂದರು, ಹುಬ್ಬಳ್ಳಿಯಲ್ಲಿ ಮಾತಾಡಿದರು. ಅಲ್ಲಿ ಕ್ರೈಸ್ತರನ್ನು ಬೆದರಿಸ್ರಿ, ಯೇಸುಸ್ವಾಮಿ ನಂಬಿದವ್ರನ್ನು ಬೆದರಿಸ್ರಿ ಅಂತ ಹೇಳಿದ್ರು. ಆಗ ಅಲ್ಲಿ ಆ ಗುಂಪಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೇಳಿದ, ನಮ್ಮ ಬೆದರಿಕೆಗೆ ಅವರು ಬಗ್ಗದಿದ್ರೆ ಏನು ಮಾಡೋಣ? ಸುಮ್ಮನೆ ಬಿಟ್ಬಿಡ್ರಿ, ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಬೆದರಿಸ್ತಾರೆ. ಪೇತ್ರನು ಸಹ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ, ಬೆದರಿಕೆಗೆ ಭಯಪಡದೆ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸ್ರಿ. ಭಯಪಡೋದು ಬೇಡ. ಈ ರಕ್ಷಣೆ ಎಂಬ ವಸ್ತ್ರ ಕೇವಲ ಒಂದು ಭಯ ಹುಟ್ಟಿಸೋದ್ರ ಮೂಲಕ ಕಳ್ಕೊಳ್ಳೋದು ಬೇಡ್ರಿ. ಅಮೂಲ್ಯವಾದಂಥ ಈ ಒಂದು ರಕ್ಷಣೆ, ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತ ಚಲಿ ನಮಗಾಗಿ ಕೊಟ್ಟಂಥ ಈ ರಕ್ಷಣೆ ನಾವು ಕಳ್ಕೊಳ್ಳೋದು ಬೇಡ್ರಿ. ಅದನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ಳೋಣ. ದೇವರು ಕೊಟ್ಟಂಥ ಇದನ್ನು. ಆದ ಕಾರಣ ನಿರ್ವಾಣನಾಗಿ ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಧನ್ಯತೆ, ಆಶೀರ್ವಾದ. ಈ ಲೋಕದ ಅನೇಕ ಸಂಗತಿಗಳು ಉಂಟು. ಅವು ಮುಖ್ಯವಾದವುಗಳಲ್ಲಿ ನಮಗೆ ಬೇಕಾದದ್ದು ಒಂದೇ, ಅದು ಆತನ ಸನ್ನಿಧಾನ, ಪರಲೋಕ. ಅದನ್ನು ತಪ್ಪಿಸ್ಕೊಳ್ಬೇಡ್ರಿ. ಲೋಕದ ಅನೇಕ ಸಂಗತಿಗಳಿಗೋಸ್ಕರ, ಪ್ರಪಂಚದ ಅನೇಕ ಸಂಗತಿಗಳಿಗೋಸ್ಕರ ನಾವು ಹೋರಾಡಿ ಅದನ್ನು ನಾವು ಕಳ್ಕೊಂಡ್ರೆ, ಒಬ್ಬ ವ್ಯಕ್ತಿ ಭೂಲೋಕನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟ ಪಟ್ಟರೆ ಪ್ರಯೋಜನವೇನು? ಅಲೆಕ್ಸಾಂಡರ್ ದ ಗ್ರೇಟ್, ಮಹಾ ಅಲೆಕ್ಸಾಂಡರ್ನು, ಆತನು ಯವನಸ್ಥನಾಗಿರುವಾಗಲೇ, ಇನ್ನೂ ಮದುವೆ ಆಗಿರಲಿಲ್ಲ, ಹೆಚ್ಚು ಕಡಿಮೆ ಗೊತ್ತಿರುವಂಥ ಇಡೀ ಜಗತ್ತನ್ನು ಗೆದ್ದುಕೊಂಡು ಬಿಟ್ಟ. ಆದರೆ ಇನ್ನೂ ಮದುವೆ ಆಗಿಲ್ಲ, ಇನ್ನೂ ಯವನಸ್ಥನು. ಆದರೆ ಮರಣಕರವಾದ ರೋಗ ಬಂತು. ಸಾಯುವಾಗ ಆತನು ಹೇಳ್ದ, ನನ್ನ ಪೆಟ್ಟಿಗೆಯ ಕಡೆ ಎರಡು ಕಡೆಗೆ ಕೈಗಳಿರೋ ಭಾಗದಲ್ಲಿ ತೂತುಗಳನ್ನು ಮಾಡಿ ಎರಡೂ ಕೈಗಳು ಹೊರಗಡೆ ಪೆಟ್ಟಿಗೆಯಿಂದ ಜೋತಾಡ್ತಾ ಇರಬೇಕು. ಯಾಕೆ ಅಂತ ಕೇಳಿದರು. ನಾ ಎಲ್ಲ ಸಂಪಾದಿಸಿದ್ದೆ, ಇಡೀ ಪ್ರಪಂಚ ಸಂಪಾದಿಸಿಬಿಟ್ಟೆ, ಹಾಗೆ ಎಲ್ಲ ಬಿಟ್ಕೊಟ್ಟು ಹೊಂಟೇನೆ ಅಂತ. ಏನೂ ಇಲ್ಲ. ಆದರೆ ಒಬ್ಬ ವ್ಯಕ್ತಿ, ಆತನು
ತನ್ನ ಪ್ರಾಣ ಕೊಟ್ಟು ಇಡೀ ಲೋಕವನ್ನು ಸಂಪಾದಿಸಿದ, ಅದು ಯೇಸು. ಇಡೀ ಮಾನವ ಕೋಟಿಯನ್ನು ಆತನು ರಕ್ಷಿಸಿದ, ಆತನು ಯೇಸು. ನಾವು ನೋಡ್ತೇವೆ, ನಾವೆಲ್ಲಕ್ಕಾಗಿ ಪ್ರಯತ್ನಪಟ್ಟು ಗಳಿಸಿ ಅದನ್ನು ನಾವು ಆ ಪರಲೋಕದ ನಿತ್ಯ ಜೀವನ ಕಳ್ಕೊಂಡು ಬಿಟ್ಟರೆ ಏನು ಉಪಯೋಗ? ತಾನು ನಿರ್ವಾಣನಾಗಿ ತನ್ನ ಆದನೆಂದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ತಾನೇ. ಬತ್ತಲೆ ಆಗೋದು ಬೇಡ್ರಿ. ದೇವರು ಕೊಟ್ಟಿರುವಂಥ ರಕ್ಷಣೆ ಎಂಬ ನಿಲ್ವಂಗೆ. ಒಬ್ಬ ಆ ಆಫ್ರಿಕಾ ದೇಶದಲ್ಲಿ ಮಂತ್ರವಾದಿ ಇದ್ದಾರೆ. ಅವನು ಚಿಕ್ಕಂದಿನಲ್ಲೂ ಮಂತ್ರವಾದಿ, ಅನೇಕ ಮಂತ್ರತಂತ್ರಗಳು ಮಾಡ್ತಾ ಇದ್ದಾರೆ. ಅವನ ಆತ್ಮೀಕ ಕಣ್ಣುಗಳು ತೆರೆದಂಥ ಕಣ್ಣುಗಳಾಗಿತ್ತು. ಜನರನ್ನು ನೋಡುವಾಗ ಎಲ್ಲರೂ ಬತ್ತಲೆಯಾಗಿ ಕಾಣ್ತಿದ್ರಂತ. ಎಲ್ಲರೂ ಬತ್ತಲೆಯಾಗೆ ಕಾಣ್ತಾರೆ. ಆದರೆ ಯೇಸು ನಂಬಿದ ವಿಶ್ವಾಸಿಗಳನ್ನು ನೋಡುವಾಗ ಅವನಿಗೆ ಅವ್ರ ಮೇಲೆ ಬಿಳಿ ಬಟ್ಟೆ ಇರೋದನ್ನು ನೋಡ್ತಾ ಇದ್ದ. ಅವ್ರ ಮೇಲೆ ಯಾಕೆ ಬಿಳಿ ಬಟ್ಟೆ, ಉಳಿದವ್ರ ಮೇಲೆ ಯಾಕೆ ಬಿಳಿ ಬಟ್ಟೆ ಇಲ್ಲ? ಅದು ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಕೊರಿತಾ ಇತ್ತು. ಆದರೆ ಯಾವಾಗ ಆತನು ತನ್ನ ಪಾಪಗಳಿಗಾಗಿ, ತನ್ನ ಮಾಟ ಮಂತ್ರಗಳಿಗಾಗಿ ಪಶ್ಚಾತ್ತಪಟ್ಟು ಯೇಸು ಸ್ವಾಮಿ ಕಡೆ ತಿರುಗಿಕೊಂಡ, ಆವಾಗ ಗೊತ್ತಾಯಿತು, ಇದು ನಿಜವಾದ ಬಿಳಿ ಬಟ್ಟೆ, ನೀತಿ ಎಂಬ ವಸ್ತ್ರ, ಧರ್ಮವೆಂಬ ನಿಲುವಂಗಿ ಆತನು ನನಗೆ ಹೊದಿಸಿದ್ದಾನೆ ಎಂಬುದಾಗಿ. ಆದ ಕಾರಣ ಈ ಒಂದು ಕರ್ತನು ಕೊಟ್ಟಂಥ ಈ ಧರ್ಮವೆಂಬ ನಿಲುವಂಗಿ, ನೀತಿ ಎಂಬ ವಸ್ತ್ರ ನಾವು ಹೊದ್ದುಕೊಂಡು ಕರ್ತನಿಗಾಗಿ ನಾವು ನಿಂತುಕೊಳ್ಳೋಣ. ಯೆಶಾಯನ ಪ್ರವಾದನೆ ಅದರ 61ನೇ ಅಧ್ಯಾಯ 10-11ನೇ ವಚನ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೋಡಿಸಿದ್ದಾನಲ್ಲ. ಭೂಮಿ ತನ್ನೊಳಗಿಂದ ಮೊಳಕಿನ ಹೊರಡಿಸುವಂತೆಯೂ ತೋಟು ತನ್ನಲ್ಲಿ ಬಿತ್ತಿರುವುದನ್ನು ಮೊಳೆಸು ಹಾಗೂ ಕರ್ತನಾದ ಯೆಹೋವನು ಎಲ್ಲ ಜನಾಂಗಗಳ ಎದುರಿನಲ್ಲಿ ಧರ್ಮವನ್ನು ಸ್ತೋತ್ರವನ್ನು ಮೊಳೆಸು. ಧರ್ಮ ಅಂತಂದರೆ ಈ ಜಾತಿ ಧರ್ಮ ಅಲ್ರಿ, ನೀತಿ, ದೇವರ ನೀತಿಯನ್ನು ಆತನು ಮೊಳೆಸುವನು. ರಕ್ಷಣೆ ಎಂಬ ವಸ್ತ್ರವನ್ನು ಒದಿಸಿ ನೀತಿ ಎಂಬ ನಿಲ್ವಂಗಿಯನ್ನು ನನಗೆ ತೊಡಿಸಿದ್ದಾನಲ್ಲ. ಆತನು ಕೊಟ್ಟಂಥ ಈ ವಸ್ತ್ರ ನಾವು ಕಾಪಾಡಿಕೊಳ್ಳೋಣ. ನಾವು ಯೇಸು ಸ್ವಾಮಿಗೆ ಯಾವಾಗ ಬಾ ಅಂತ ಕರೆದಿವಿ, ಆ ಹೊತ್ತು ನನ್ನ ಮೇಲೆ ಬಂತು, ಅದು ನೀತಿ ಎಂಬ ವಸ್ತ್ರ ಬಂತು. ಆತ್ಮಿಕ ಜಗತ್ತಿನಲ್ಲಿರುವಂಥ ಸೈತಾನನಿಗೂ ನಮ್ಮ ಮೇಲಿರುವಂಥ ವಸ್ತ್ರ ಕಾಣ್ತಾ ಇದೆ. ಈ ವಸ್ತ್ರವನ್ನು ನಾವು ಏನು ಮಾಡೋಣ? ಕಾಪಾಡಿಕೊಳ್ಳೋಣ. ನೀತಿ ಎಂಬ ವಸ್ತ್ರ, ನಮ್ಮ ಆತ್ಮದ ಮೇಲಿರುವಂಥ ಈ ವಸ್ತ್ರವನ್ನು ನಾವು ಕಾಪಾಡಿಕೊಳ್ಳೋಣ. ಮತ್ತೊಂದು ವಚನ ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ರಿಂದ ಕೆಲವೊಂದು ವಚನಗಳನ್ನು ಓದಿಕೊಳ್ಳೋಣ. 24ನೇ ಅಧ್ಯಾಯ 42ರಿಂದ ಕೆಲವೊಂದು ವಚನ. ಹೀಗಿರಲಾಗಿ ಕರ್ತನ ದಿನವು ನಿಮಗೆ ಗೊತ್ತಿಲ್ಲವಾದದ್ದರಿಂದ ಎಚ್ಚರವಾಗಿರ್ರಿ. ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರ. ಮುಂದಿನ ವಚನಗಳನ್ನು ಓದುವಾಗ ನಾವು ನೋಡ್ತೇವೆ, ಕರ್ತನ ಬರೋಣಕ್ಕಾಗಿ ನಾವು ಎಚ್ಚರವಾಗಿರ್ಬೇಕು. ಕಳ್ಳನು ಬರುವಂತೆ ಬರ್ತೇನೆ ಎಂಬುದಾಗಿ ಹೇಳ್ತಾ ಇರೋದು ನಾವು ನೋಡ್ತೇವೆ. ತಿರುಗಿ ನಾವು ಪ್ರಕಟಣೆ 3:3 ನೋಡಿಕೊಳ್ಳೋಣ. ಪ್ರಕಟಣೆ 3:3. ಇಲ್ಲಿ ಹೆಚ್ಚಾಗಿ ಕರ್ತನು ಹೇಳುವಂಥ ಸಂಗತಿ, ನಾವು ನೆನೆಸದ ಗಳಿಗೆಯಲ್ಲಿ ಕಳ್ಳನು ಬರುವಂತೆ ಕರ್ತನು ಬರ್ತಾನೆ ಎಂಬುದಾಗಿ ಹೇಳ್ತಾ ಇರ್ತಾನೆ ನೋಡ್ತೇವೆ. ಆದ ಕಾರಣ ನಾವು ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಪ್ರಕಟಣೆ 3:3. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಇಲ್ಲಿ ಕರ್ತನ ಹೇಳ್ತಾನೆ, ಕಳ್ಳನು ಬರುವಂತೆ ಬರ್ತಾನೆ. ಯಾವಾಗ್ರಿ? ನಾವು ಎಚ್ಚರವಾಗಿಲ್ಲದಿದ್ದರೆ. ಎಚ್ಚರವಾಗಿಲ್ಲದಿರುವುದು ಅಂದ್ರೇನ್ರಿ?
ಎಚ್ಚರವಾಗಿಲ್ಲದಿರೋದಂದ್ರೆ ನಾವು ಆತ್ಮಿಕವಾಗಿ ನಿದ್ದೆ ಮಾಡ್ತಾ ಇದ್ದೇವೆ. ಆತ್ಮಿಕ ನಿದ್ದೆ ಅಂದ್ರೇನು? ಆತ್ಮಿಕ ನಿದ್ದೆ ಅಂದರೆ ಪಾಪದಲ್ಲಿ ಜೀವನ ಮಾಡುವುದು, ಒಂದು ಕೇರ್ಲೆಸ್ ಲೈಫ್, ಯಾವುದೇ ಒಂದು ಲಕ್ಷ್ಯ ಕೊಡೋದು, ದೇವರಿಗೆ ಲಕ್ಷ್ಯ ಕೊಡೋದಂಥ ಜೀವನ. ಆ ಜೀವನ ಏನು ಮಾಡ್ತಿರ್ತಾರೆ, ನಮಗೆ ನಾವು ಇನ್ನೂ ಕೆಳಗೆ 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 ಹೋಗುವಂತೆ ಮಾಡ್ತದೆ. ಆದ ಕಾರಣ ಇಲ್ಲಿ ಕರ್ತನು ಆ ಸಭೆಗೆ ಹೇಳ್ತಾನೆ, ಸಾರ್ದಿಸ್ ಸಭೆಗೆ ಏನು, ದೇವರ ಕಡೆಗೆ ತಿರುಗು, ಕೇಳಿದ ಉಪದೇಶ ನೆನಪಿನಲ್ಲಿ ಇಟ್ಟುಕೊಂಡು ದೇವರ ಕಡೆಗೆ ತಿರುಗು. ಸಭೆ ಕೂಡ ಅನೇಕ ಸಾರಿ ತಪ್ಪಿ ಹೋಗಿದೆ. ಅಲ್ಲಿ ಕರ್ತನ ಹೇಳ್ತಾನೆ, ದೇವರ ಕಡೆ ತಿರುಗಿಕೋ. ಮತ್ತು ಲವೋದಿಕೀಯ ಸಭೆಗೂ ಕರ್ತನ ಹೇಳ್ತಾನೆ, ತಿರುಗಿಕೋ, ನನ್ನ ಕಡೆ ತಿರುಗಿಕೋ. ಇಲ್ಲಿ ಆ ಲವೋದಿಕೀಯ ಸಭೆಗೆ ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ಹೇಳಿದ ನಾವು ನೋಡ್ತೇವೆ. 17ನೇ ವಚನದಿಂದ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತಿಲ್ಲದನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ದುರ್ವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದೆ ಇರುವುದನ್ನು ತಿಳಿಯದೇ ಇದ್ದೆ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ಬತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣಿಗೆ ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವ್ರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಇದೇ ಸಭೆಗೆ ಕರ್ತನ ಹೇಳ್ತಾನೆ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಏನಾಯ್ತು, ಕರ್ತನು ಸಭೆ ಹೊರಗಿದ್ದಾರೆ. ಎಷ್ಟು ಮಟ್ಟಿಗೆ ಅವರು ತಣ್ಣಗಾಗಿ ಹೋಗಿದ್ರು ಅಂದರೆ, ನಾನು ನೋಡ್ತೇವೆ ಕರ್ತನು ಹೊರಗಡೆ ಇದ್ದಾನೆ, ಅವ್ರು ಮಾತ್ರ ಒಳಗಡೆ. ಅಲ್ಲಿ ಹೊರಗಡೆಯಿಂದ ಕರ್ತನ ತಟ್ತಾ ಇದ್ದಾನೆ, ಬಾಗಿಲು ನನಗೆ ತೆರೆಗೆ. ಸಭೆ ಬಾಗಿಲು ಕರ್ತನಿಗೆ ಮುಚ್ಚಿಬಿಡ್ತಂತೆ. ಇಲ್ಲ ಹೇಳ್ತಾನೆ, ನಾನು ಸಂಪನ್ನನು, ಐಶ್ವರ್ಯವಂತನು, ಯಾವುದೂ ಕೊರತೆ ಇಲ್ಲದವನು ಅಂತ ಹೇಳ್ಕೊಳ್ತಾ ಇದ್ದಿ. ಆದರೆ ನೀನು ದರಿದ್ರನು, ದೌರ್ಭಾಗ್ಯನು, ಕುರುಡನು, ಬಟ್ಟೆ ಇಲ್ಲದವನು ಎಂಬುದಾಗಿ ಹೇಳ್ತಾರೆ. ಯು ಆರ್ ನೆಕೆಡ್, ಇನ್ನು ಬಟ್ಟೆ ಇಲ್ಲದವನು ಅಂದರೆ ರಕ್ಷಣೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ರಕ್ಷಣೆ ಕಳೆದುಕೊಂಡು ಬಿಟ್ಟಿದ್ದಾರೆ. ನಾವು ರಕ್ಷಣೆಯನ್ನು ಕಳೆದುಕೊಳ್ಳದಂತೆ ನಾವೇನಾಗಬೇಕ್ರಿ, ನಾವು ಎಚ್ಚರವಾಗಿರಬೇಕು. ನಮ್ಮ ರಕ್ಷಣೆ ಕಳೆದುಕೊಳ್ಳೋದಂತೆ ಎಚ್ಚರವಾಗಿರ್ಬೇಕು. ಒಂದು ಸಂಗತಿ ನಾವು ನೋಡ್ತೇವೆ, ಅಲ್ಲಿ ನಾವು ಭಯದಿಂದ ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕಂತ ಹೇಳ್ತೈತ್ರಿ. ಕೊಲಸೆ ಅಂತ ಅನಿಸ್ತಾನೆ, ಇಲ್ಲ, ಫಿಲಿಪಿಯರು ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 12ನೇ ವಚನ. ಫಿಲಿಪಿ 2:12. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನೆಲ್ಲಿರುವಾಗಲೂ ಬಹು ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳ್ರಿ. ಈ ದೇವರು ಕೊಟ್ಟಂಥ ರಕ್ಷಣೆ ನಾವು ಕಳ್ಕೊಳ್ಳೋದಂತೆ ನಡುಗುವರಾಗಿ ಅದನ್ನು ಸಾಧಿಸಿಕೊಳ್ಳೋಣ. ಅದನ್ನು ನಮ್ಮ ಕೈಯಿಂದ ಹೋಗಬಾರ್ದು. ಅಮೂಲ್ಯವಾದ ರಕ್ಷಣೆ, ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತ ಸುರಿಸಿ ನಮಗಾಗಿ ಕೊಟ್ಟಂಥ ಈ ರಕ್ಷಣೆ ನಾವು ಕಳ್ಕೊಳ್ಬಾರ್ದು. ದೇವರು ಕೊಟ್ಟಂಥ ರಕ್ಷಣೆ ಎಂಬ ನಿಲುವಂಗಿ ನಾವು ಕಳ್ಕೊಳ್ಳಬಾರ್ದು. ನಾವು ಅದನ್ನು ಹೊಂದಿಕೊಂಡವರಾಗಿ ಕರ್ತನ ರಾಜ್ಯಕ್ಕಾಗಿ ಸಿದ್ಧರಾಗೋಣ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ, ನಿನ್ನ ರಕ್ಷಣೆ ಎಂಬ ನಿಲುವಂಗಿಯನ್ನು ಕಾದುಕೋ ಎಂಬುದಾಗಿ ಅಲ್ಲಿ ಹೇಳ್ತಾ ಇರೋದನ್ನು ನೋಡುತ್ತೇವೆ. ಒಂದು ತೆಸಲೋನಿಕ, ಇಲ್ಲಿ ಕರ್ತನು ಕಳ್ಳನು ಬರ್ತಾನೆ ಎಂಬುದಾಗಿ ನೋಡುವಂಥ ಸಂಗತಿ ನಾವು ನೋಡ್ತಾ ಇದ್ದೇವೆ. ಒಂದು ತೆಸಲೋನಿಕ ಅದರ 5ನೇ ಅಧ್ಯಾಯ, ಒಂದು ತೆಸಲೋನಿಕ ಅದರ 1ನೇ ವಚನದಿಂದ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವೂ ಬರುತ್ತದೆಂದು ಚೆನ್ನಾಗಿ ತಿಳಿದವರಾಗಿದ್ದರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿ ಇರುತ್ತೇನೆಂದು ಜನರು ಹೇಳುತ್ತಿರುವಾಗಲೇ ಅವ್ರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವೇದನ ಪ್ರಕಾರ ಬರುವುದು, ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಇಲ್ಲ ನೋಡ್ತೇವೆ, ಕರ್ತನ ಬರೋಣದ ದಿನ ನಾವು ನೋಡ್ತೇವೆ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ
ಬರ್ತದೆ ಎಂಬುದಾಗಿ. ಆದರೆ ಅದರ 4ನೇ ವಚನ, ಸಹೋದರರೇ, ಆ ದಿನವು ಕಳ್ಳನಂತ ನಿಮ್ಮ ಮೇಲೆ ಬರ್ತಕ್ಕದ್ದಲ್ಲ. ನೀವು ಕತ್ತಲೆಯವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆಗಿದ್ದೀರಿ ಅಷ್ಟೇ. ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. ಆದ ಕಾರಣ ನಾವು ಇತರಂತೆ ನಿಂದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥರಾಗಿರೋಣ. ಎಚ್ಚರವಾಗಿರೋಣ, ಸ್ವಸ್ಥವಾಗಿರೋಣ. ಅದನ್ನು ನಾವು ನೆನಪಿಟ್ಟುಕೊಳ್ಳೋಣ. ಅಂದರೆ ಪಾಪದಲ್ಲಿ ಬೀಳದಂತೆ, ಶೋಧನೆಗಳಲ್ಲಿ ನಮ್ಮನ್ನು ಬೀಳದಂತೆ ನಮ್ಮನ್ನು ಕಾದುಕೊಳ್ಳೋಣ. ನಮ್ಮ ಈ ದಿವಸಗಳಲ್ಲಿ ನಮ್ಮ ಹೆಚ್ಚು ಸಮಯ ತಿನ್ನುವಂತಹ ಸಂಗತಿಗಳು ನಮ್ಮ ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ನಮ್ಮ ಕಂಪ್ಯೂಟರ್ ಆಗಿರ್ಬೋದು, ನಮ್ಮ ಟಿ ವಿ ಆಗಿರ್ಬೋದು. ವಾಕ್ಯ ಹೇಳ್ತದೆ, ಕಾಲವು ಅಮೂಲ್ಯವಾದದ್ದಂದು ಅದನ್ನು ಎಣಿಸಿ ಸರಿಯಾಗಿ ಉಪಯೋಗಿಸ್ಕೊಳ್ರಿ. ನಾವು ಕಾಲ ಎಲ್ಲ ಅದರಾಗ ಕಳೆದು ಹೋಗ್ಬಿಟ್ರೆ ಕರ್ತನಿಗಾಗಿ ನಮಗೇನು ಸಮಯ ಇದೆ ರೀ? ನಾವು ಎದಕ್ಕೆ ಹೆಚ್ಚಾಗಿ ಸಮಯ ಕೊಡ್ತಾ ಇದ್ದೇವೆ? ಆದ ಕಾರಣ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮನ್ನು ಕಾದುಕೊಳ್ಳುವಂಥ ಸಮಯದಾಗಿದೆ. ರೋಮಾಪುರದವರು ಬರೆದ ಪತ್ರಿಕೆ ಅದರ 13ನೇ ಅಧ್ಯಾಯ 11ನೇ ವಚನದಿಂದ ಇದು ಎಚ್ಚರವಾಗತಕ್ಕ ಕಾಲ. ರೋಮ 13:11. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಎಚ್ಚರವಾಗತಕ್ಕ ಕಾಲ, ಈ ಕರ್ತನ ಬರೋಣ ಹತ್ತಿರವಾಗಿರುವಂಥ ಕಾಲ. ನಾವು ಅನೇಕರು ಜೀವಂತವಾಗಿರುವಾಗಲೇ ನಾವು ಬೇಗನೆ ಕರ್ತನನ್ನು ನಾವು ನೋಡಲಿಕ್ಕಿದೆ. ಕರ್ತನ ಬರೋಣದ ಹತ್ತಿರದಲ್ಲಿ ನಾವು ಇದ್ದೇವೆ, ಕ್ಷಣ ಗಣನೆಯಲ್ಲಿ ನಾವಿದ್ದೇವೆ. ಆತನ ಬರೋಣದ ಹೆಚ್ಚಾದ 99% ಅಂತ ಹೇಳ್ಬೋದು, ಹೆಚ್ಚಾದ ಗುರುತುಗಳು ನೆರವೇರಿದವರು. ಇನ್ನು ಕೆಲವು ಮಾತ್ರ ನೆರವೇರಬೇಕಾಗಿದೆ. ಆದ ಕಾರಣ ನಾವು ಎಚ್ಚರವಾಗಿರೋಣ. ಅದೇನ್ರಿ, ಒಂದು ಸಂಗತಿ ನೆರವೇರಬೇಕಾಗಿದೆ. ಸುವಾರ್ತೆ ಸರ್ವ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಅದು ಬೇಗನೆ ನೆರವೇರಬೇಕಾಗಿದೆ. ಮತ್ತೊಂದು ಸಂಗತಿ ಆಗ್ತದೆ, ಪ್ರಾರ್ಥನೆ ಬರೋಣ ಗುರುತು. ಇಬ್ಬರು ಹೆಂಗಸರು ಬೀಸು ಕಲ್ಲಿನ ಮೇಲೆ ಕುಳಿತು ಬೀಸುತ್ತಿರುವರು. ಯಾಕಂದ್ರೆ ದೇವ್ರು ಕರೆಂಟ್ ತೆಗೆದು ಬಿಡ್ತಾನ್ರಿ. ಬೀಸು ಕಿರಣಿಗೆ ಹೋಗೋ ಬದಲಿಗೆ ನೀವು ಬೀಸಬೇಕಾಗತ್ತೆ ಮನೆಯಲ್ಲಿ. ಇಬ್ಬರು ಸ್ತ್ರೀಯರು ಬೀಸುವ ಕಲ್ಲಿನ ಮೇಲೆ ಕುಳಿತು ಬೀಸ್ತಾರೆ. ಒಬ್ಬಳು ಎತ್ತಲ್ಪಡೋಳು, ಒಬ್ಬಳು ಕರ್ತನನ್ನು ನಂಬಲಿಕ್ಕಿದ್ದಾರೆ. ಅವ್ರು ಮಿಶ್ರವಾಗಿರ್ತಾರೆ, ಎಲ್ಲ ಕೂಡಿ ಇರ್ತಾರೆ. ಒಂದೇ ಕುಟುಂಬದಲ್ಲಿ ರಕ್ಷಣೆ ಹೊಂದಿದವರು, ರಕ್ಷಣೆ ಹೊಂದದೇ ಇರೋರು ಇರ್ತಾರೆ. ಆದ ಕಾರಣ ಒಂದು ಭಾರ ಕರ್ತನ ನಿಮಗೆ ಕೊಡ್ತಾ ಇದ್ದಾನೆ. ನಿಮ್ಮ ಕುಟುಂಬದಲ್ಲಿ ಇನ್ನೂ ಯಾರು ರಕ್ಷಣೆ ಹೊಂದಿಲ್ಲ, ಅವ್ರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವ್ರಿಗೆ ಹೇಗೂ ಸುವಾರ್ತೆ ಮುಟ್ಟುವಂತೆ ಪ್ರಯತ್ನ ಮಾಡಿರಿ. ಅವರು ಕೂಡ ರಕ್ಷಣೆ ಹೊಂದಿ ದೇವರಾಜ್ಯಕ್ಕೆ ಬರುವಂತೆ ಪ್ರಯತ್ನ ಮಾಡಿರಿ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ. ಅದನ್ನು ಅರ್ಥದನ್ನು ಮಾಡಿರಿ. ಕ್ರಿಸ್ತನ ಮೊದಲು ನಂಬಿದ್ದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ഇരുಳು ಬಹಳ ಕತ್ತಲೆಗೆ ಸಂಬಂಧಪಟ್ಟಂಥ ದುಷ್ಟ ಕೃತ್ಯಗಳು, ಕೆಟ್ಟ ಸಂಗತಿಗಳು. ದಯಮಾಡಿ ನಿಮ್ಮ ಮಕ್ಕಳು PUBG ಗೇಮ್ ಆಡೋದನ್ನು ನಿಲ್ಲಿಸ್ರಿ. ಅದ್ರಲ್ಲಿ ಬರೀ ಹೊಡೆದಾಟ, ಕೊಲ್ಲುವುದು ಅದನ್ನೇ ಕಲಿಸ್ತಾರೆ. ಅದರಲ್ಲಿ ಒಳ್ಳೆಯದೇನು ಇರೋದಿಲ್ಲ ರೀ. ದಯಮಾಡಿ PUBG ಗೇಮ್ಸ್ ನಿಮ್ಮ ಮಕ್ಕಳು ಆಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸ್ರಿ. ಅದಕ್ಕೆ ಎಡಿಕ್ಟ್ ಆಗ್ತಾರೆ. ಎಡಿಕ್ಟ್ ಆದ್ರಂದರೆ ಅದನ್ನು ಬಿಡಿಸೋದು ಭಾಳ ಕಷ್ಟ. ಆದ ಕಾರಣ ಅಂಥ ತಪ್ಪಾದ ಗೇಮ್ಗಳಿಂದ ಮಕ್ಕಳನ್ನು ತಪ್ಪಿಸ್ರಿ. ನಾವು ಬೆಳಕಿಗೆ ಹತ್ತಿರವಾಗ್ತಾ ಇದ್ದೇವೆ. ഇരുಳು ಬಹಳ ಮಟ್ಟಿಗೆ ಕಳಿತು, ಹಗಲು ಸಮೀಪವಾಯಿತು. ಕತ್ತಲಿಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದೌತನ ಕುಡಿಕತನಗಳಲ್ಲೇ ಆಗಲಿ, ಕಾಮ ವಿಲಾಸ ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಹಗಲು ಹೊತ್ತಿಗೆ ಎಲ್ಲರ ಮುಂದೆ ನಾವೇನು ಮಾಡ್ತೀರಿ? ಹೊಲಸ್ತಾನ ಮಾಡ್ತೇವ? ಯಾರೂ ಇಲ್ದಾಗ ಏನಾದರೂ ಮಾಡೋಣ ಅಂತ ವಿಚಾರ ಮಾಡ್ತೀರಿ ಅಲ್ಲ? ಯಾರೂ ನೋಡ್ತಾ ಇಲ್ಲ, ಯಾರೂ ಇಲ್ಲ, ಬೇಡ. ಅಲ್ಲಿ ಕರ್ತನ್ ನೋಡ್ತಾ ಇದ್ದಾನೆ. ಕರ್ತನ್ ನಮ್ಮನ್ನು ನೋಡ್ತಾ ಇದ್ದಾನೆ. ಹಾಗಳು ದೇವರನ್ನೇನು ಕರೆದರಿ? ಎಲ್ಲವನ್ನೂ ನೋಡುವ ದೇವರು. ನಮ್ಮ ಕಷ್ಟನ ನೋಡ್ತಾನೆ, ನಾವು ತಪ್ಪು ಮಾಡ್ತಾ ಇದ್ರು ನೋಡ್ತಾನೆ. ಆದ ಕಾರಣ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಸಮಯ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೋ. ನಮ್ಮನ್ನು ಉಂಟು ಮಾಡಿದವನ ಬರುವಿಕೆಗೆ ನಾವು ಸಿದ್ಧರಾಗಿದ್ದೆವು. ನಮ್ಮ ಸೃಷ್ಟಿಕರ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಂಡಿದ್ದೆವು.
ಆತನು ನನ್ನಲ್ಲಿ ಏನನ್ನು ಅಪೇಕ್ಷಿಸ್ತಾನೆ. ನಮ್ಮನ್ನು ಶುದ್ಧ ಮಾಡಿಕೊಳ್ಳೋಣ, ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸೋದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ. ಯೇಸು ಕ್ರಿಸ್ತನನ್ನೇ ಧರಿಸಿಕೊಳ್ಳೋಣ. ಆತನ ಸ್ವಭಾವ, ಆತನ ಗುಣಲಕ್ಷಣಗಳನ್ನು ನಾವು ಧರಿಸಿಕೊಳ್ಳೋಣ. ಆತನ ಪ್ರೀತಿ ಎಂಬ ಸ್ವಭಾವ ನಾವು ಧರಿಸಿಕೊಳ್ಳೋಣ. ಆತನ ಕ್ಷಮಾ ಮಾಡುವಂಥ ಆ ಒಂದು ಗುಣವನ್ನು ನಾವು ಧರಿಸಿಕೊಳ್ಳೋಣ. ಆತನ ಪರಿಶುದ್ಧತೆ ಎಂಬ ಗುಣವನ್ನು ನಾವು ಧರಿಸಿಕೊಳ್ಳೋಣ. ನಮ್ಮ ದೇವರು ಪರಿಶುದ್ಧನಾದ ದೇವರು. ಬೈಬಲಿನ ದೇವರು ಪರಿಶುದ್ಧನಾದ ದೇವರು. ದೇವದೂತರು ಆತನನ್ನು ಕೊಂಡಾಡುವಾಗ ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಕೊಂಡಾಡ್ತಾರೆ. ಆದ ಕಾರಣ ನಮ್ಮ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿ ಆತನಿಗಾಗಿ ಪರಿಶುದ್ಧರಾಗಿ ನಾವು ಜೀವಿಸಿಕೊಳ್ಳೋಣ. ಆದ ಕಾರಣ 2 ಪೇತ್ರ 3:10 ಕೂಡ ಕರ್ತನ ಬರೋಣ ಅದು ಕಳ್ಳನಂತೆ ಬರ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪೇತ್ರನ ಬರೆದ ಪತ್ರಿಕೆ ಅದರ 3ನೇ ಅಧ್ಯಾಯ 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿಯು ಅದರ ಕೆಲಸಗಳು ಸುಟ್ಟುವು. ಕರ್ತನ ದಿನವು ಕಳ್ಳನು ಬರುವಂತೆ ಬರ್ತದೆ. ಆದ ಕಾರಣ ನಾವು ಎಚ್ಚರವಾಗಿರೋಣ. ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಿರೋಣ. ಕರ್ತನ ನಮ್ಮನ್ನು ಪ್ರೀತಿಸೋನಾಗಿದ್ದಾನೆ. ಆದ ಕಾರಣ ನಮಗೆ ಆತನ ಕೇಳಿಕೊಳ್ತಾನೆ, ಕರ್ತನ ಬರೋಣಕ್ಕಾಗಿ ನಿನ್ನನ್ನು ಸಿದ್ಧ ಮಾಡಿಕೊ. ಇನ್ನೊಂದು ವಚನ ನಾವು ನೋಡಿಕೊಳ್ಳೋಣ. ಲೂಕ 12:35-37 ವಚನ. ಲೂಕ 12:35-37. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ನೀವಂತೂ ನಿಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದೆಯನ್ನು ತೆರೆಯೋದಕ್ಕೆ ಸಿದ್ಧವಾಗಿದ್ದು ಮದುವೆಯ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಎದುರು ನೋಡುತ್ತಿರುವ ಮನುಷ್ಯನಿಂತಿರಿ. ಯಜಮಾನನು ಬಂದು ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆಳುಗಳೇ ಧನ್ಯರು. ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ಕರ್ತನು ಹೇಳ್ತಾನೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ಇದು ಯಾವ ಸಿದ್ಧತೆ ರೀ? ದೇವರ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಹಬ್ಬವನ್ನು ಮಾಡುವಾಗ ನೀವು ನಡುವನ್ನು ಕಟ್ಟಿಕೊಂಡು ಬಟ್ಟೆನ ಹಾಕೊಂಡು ಕೈಲಿ ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕಂತಾರೆ. ಯಾವ ಹಬ್ಬ ರೀ ಅದು? ಅದ್ಭುತವಾದ ಹಬ್ಬ, ಪಸ್ಕ ಹಬ್ಬ. ಫರೋಹನು ಇಸ್ರಾಯೇಲರನ್ನು ನಮ್ಮ ದೇಶದಿಂದ ಬಿಡುವುದಿಲ್ಲ, ಅವ್ರು ನನ್ನ ಆಳುಗಳೆಂಬುದಾಗಿ ಯಾವಾಗಲೂ ಹೃದಯ ಕಠಿಣ ಮಾಡ್ಕೊಳ್ತಾ ಇದ್ದ. ಆಗ ದೇವರು ಹೇಳ್ತಾನೆ, ನಾನು ಒಂದೊಂದು ತರ್ತೇನೆ ಕೊನೆಯದಾಗಿ. ಅದು ಐಗುಪ್ತರ ಚೊಚ್ಚಲ ಮಕ್ಕಳನ್ನು ನಾನು ಸಂಹರಿಸ್ತೇನೆ. ನಿಮ್ಮ ಮಕ್ಕಳು ನೀವು ಸಂಹರಿಸಲ್ಲ ಪಡಬಾರ್ದು. ನೀವು ಕಾಯಲ್ ಪಡಬೇಕಾಗಿದ್ದರೆ ಏನು ಮಾಡ್ಬೇಕ್ರಿ? ಪಸ್ಕ ಎಂಬ ಹಬ್ಬ ನೀವು ಆಡಬೇಕು. ಅದು ಪಸ್ಕದ ಕುರಿಮರಿ ನೀವು ಕೊಯ್ಬೇಕು, ಅದರ ರಕ್ತವನ್ನು ನಿಮ್ಮ ಬಾಗಿಲಿನ ನಿಲುವು ಪಟ್ಟಿಗಳಿಗೆ ಹಚ್ಚಬೇಕು ಎಂಬುದಾಗಿ ಅಲ್ಲಿ ದೇವರು ಹೇಳೋದನ್ನು ನೋಡ್ತೇವೆ. ಅದನ್ನು ಹೇಗೆ ಮಾಡ್ಬೇಕ್ರಿ? ನಡುವನ್ನು ಕಟ್ಟಿಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದು ತ್ವರೆಯಾಗಿ ಮಾಡ್ಬೇಕು. ಯಾಕ್ರಿ? ಹಬ್ಬ ಮಾಡಿ ಸ್ವಲ್ಪ ದಿವಸದ ಸಮಯದಲ್ಲಿ ಅವರು ಆ ಊರು ದೇಶವನ್ನು ಬಿಟ್ಟು ಹೋಗ್ಬೇಕ್ರಿ, ಬಿಡುಗಡೆ ಆಗಿಬಿಡ್ತೈತೆ ಅವರಿಗೆ. ಇಲ್ಲಿ ಕರ್ತನ ಬರೋಣ ಕೂಡ ಹಾಗೆ ಇದೆ ರೀ, ಯಾವ ಕ್ಷಣದಲ್ಲಿ ಆಗ್ತಲ್ಲ ಗೊತ್ತಿಲ್ಲ. ಆದ ಕಾರಣ ಏಸು ಹೇಳ್ತಾನೆ, ನಿಮ್ಮ ನಡುಗಳು ಕಟ್ಟಲ್ಪಡಲಿ, ನಿಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ. ನಮ್ಮ ಬೆಂಕಿ ಆರಿ ಹೋಗದಂತೆ ನಾವು ಕಾದುಕೊಳ್ಳೋಣ. ಈ ಸಮಯದಲ್ಲಿ ಮುಂದಿನ ಸಂಗತಿಗಳು ಮಾತಾಡೋಕ್ಕೆ ನನಗೆ ಸಮಯ ಇಲ್ಲ. ಇಲ್ಲ, ಆದ ಕಾರಣ ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳು. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ, ನಿನ್ನನ್ನು ಶುದ್ಧ ಮಾಡಿಕೋ. ಇದು ಎಚ್ಚರವಾಗತಕ್ಕ ಕಾಲ. ಕತ್ತಲೆ ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಆದ ಕಾರಣ ಆತನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಶುದ್ಧ ಮಾಡಿಕೊಳ್ಳೋಣ. ಮತ್ತು ಇತರನ್ನು ಕೂಡ ನಾವು ಸುವಾರ್ಥ ಹೇಳಿ ಇತರನ್ನು ಕೂಡ ನಾವು ಸಿದ್ಧ ಮಾಡೋಣ. ನಾವೆಲ್ಲರಿದ್ದು ನಿಂತ್ಕೊಳ್ಳೋಣ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ಒಂದು ವೇಳೆ ನಾವು ನಮ್ಮ ಪಾಪಗಳಿಗಾಗಿ
ವಿಶ್ವಾಸಿಯಾಗಿದ್ದು ಕೂಡ ಪಾಪಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದರೆ, ವಿಶ್ವಾಸಿಯಾಗಿದ್ದು ಕೂಡ ಗುಪ್ತ ಪಾಪಗಳನ್ನು ನಾನು ಮಾಡ್ತಾ ಇದ್ದರೆ, ಅದರಿಂದ ಬಿಡುಗಡೆ ನಾವು ಹೊಂದಿಕೊಳ್ಳಬೇಕು. ಈ ಲೋಕದಲ್ಲಿ ನಾವು ಬಿಡಲ್ಪಟ್ಟರೆ ಭಯಂಕರ ಹಿಂಸೆ, ಮಹಾ ಸಂಕಷ್ಟ ಕಾಲದಲ್ಲಿ ಸಿಕ್ಕಿಕೊಳ್ತೇವೆ. ದೇವರ ಕೋಪ ಹಾಗೂ ಸೈತಾನನ ಕೋಪ ಸುರಿಯಲ್ಪಡುವಂಥ ಭೂಮಿ ಮೇಲೆ ನಾವು ಇರುವುದಾಗಿದ್ದರೆ ನಾವು ಎರಡೂ ಕಡೆಯಿಂದ ಹಿಂಸೆಗೊಳಗಾಗಿ ಸತ್ತು ನಾಶವಾಗ್ತೇವೆ. ಆದ ಕಾರಣ ಈ ದಿವಸಗಳಲ್ಲಿಯೇ, ಕರ್ತನು ಹತ್ತಿರವಾಗಿರುವ ದಿವಸಗಳಲ್ಲಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ, ಶುದ್ಧ ಮಾಡಿಕೊಳ್ಳೋಣ. ನಾನು ಹೇಳಿದ ಹಾಗೆ ಹೇಳ್ರಿ, ಯೇಸು ಸ್ವಾಮಿ, ನಾನು ಅಲಕ್ಷ್ಯ ಭಾವದಿಂದ ಜೀವಿಸಿದ್ದೇನೆ, ಪ್ರಾರ್ಥನೆಗೆ ಸಮಯ ಕೊಡಲಿಲ್ಲ, ನಿನ್ನ ವಾಕ್ಯಕ್ಕೆ ಲಕ್ಷ್ಯ ಕೊಡಲಿಲ್ಲ, ಸಮಯ ಕೊಡಲಿಲ್ಲ, ನನ್ನನ್ನು ಕ್ಷಮಿಸು ಸ್ವಾಮಿ. ಬೇರೆ ಲೋಕದ ಸಂಗತಿಗಳಿಗೆ ಹೆಚ್ಚು ಸಮಯ ಕೊಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು ಸ್ವಾಮಿ. ನಿನಗಾಗಿ ಜೀವಿಸ್ತೇನೆ, ನಿನ್ನ ವಾಕ್ಯದ ಪ್ರಕಾರ ಜೀವಿಸುತ್ತೇನೆ. ನನ್ನನ್ನು ಶುದ್ಧ ಮಾಡು ಕರ್ತನೆ. ನಿನ್ನ ರಕ್ತದ ಮೂಲಕ, ನಿನ್ನ ವಾಕ್ಯವೆಂಬ ನೀರಿನ ಮೂಲಕ, ಪವಿತ್ರಾತ್ಮನ ಶಕ್ತಿಯ ಮೂಲಕ ನನ್ನನ್ನು ಶುದ್ಧಗೊಳಿಸು, ನನ್ನನ್ನು ಸಿದ್ಧ ಮಾಡು. ಯೇಸುವಿನ ನಾಮದಲ್ಲಿ ಆಮೆನ್. ಕರ್ತನೆ, ನಿನ್ನ ವಾಕ್ಯ ನಮಗೆ ಹೇಳುವಾಗ, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ ಎಂಬುದು ಹೇಳುವಾಗ, ಕರ್ತನೆ, ಯಾವ ವಿಷಯದಲ್ಲಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಕರ್ತನೆ ನಮ್ಮ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ನೀನು ಮಾತಾಡು ಸ್ವಾಮಿ. ಪ್ರತಿಯೊಬ್ಬರ ಹೃದಯಗಳನ್ನು ನೀನು ಬಲಾತನಾಗಿದ್ದೆ ಸ್ವಾಮಿ. ಕರ್ತನೆ, ಅವರ ಹೃದಯ ನಿನಗೆ ಗೊತ್ತು. ಕರ್ತನೆ ಸ್ವಾಮಿ, ಪ್ರತಿಯೊಬ್ಬರನ್ನು ಸರಿಪಡಿಸು, ನಮ್ಮನ್ನು ಸರಿಪಡಿಸು. ನಿನ್ನ ವಾಕ್ಯವೆಂಬ ಈ ಬಾಯಿಕತೆಯಿಂದ ನಮ್ಮನ್ನು ಶುದ್ಧಗೊಳಿಸು ಕರ್ತನೆ. ನಮ್ಮಲ್ಲಿ ಬೇಡವಾದ ಸಂಗತಿಗಳನ್ನು ಕತ್ತರಿಸಿ ಹಾಕು ಸ್ವಾಮಿ. ನಿನಗೆ ಬೇಡವಾದಂಥ, ನಿನಗೆ ಅಸಹ್ಯವಾದ ಸಂಗತಿಗಳನ್ನು ನಮ್ಮಿಂದ ಕತ್ತರಿಸಿ ತೆಗೆದು ಹಾಕು ಕರ್ತನೆ. ಕರ್ತ, ನಿನ್ನ ಬರುಣಕ್ಕಾಗಿ ನಾವು ಸಿದ್ಧರಾಗಿರುವಂತೆ ಅನುಗ್ರಹಿಸು ಕರ್ತನೆ. ಕರ್ತನ ಬರುಣದ ಹತ್ತಿರಕ್ಕೆ ನಾವು ಬರ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ಸಿದ್ಧಗೊಳಿಸು ಕರ್ತನೆ, ಸಿದ್ಧಗೊಳಿಸು ಕರ್ತನೆ. ಕರ್ತನೆ, ಯಾವ ರೀತಿಯಾಗಿ ಆ ಮೊದಲ ಗಿತ್ತಿಯರು ಮೊದಲಿಂಗನಿಗೋಸ್ಕರ ಸಿದ್ಧರಾದರು, ಆ ರೀತಿ ನಾವು ಹೆಚ್ಚಾದ ಎಣ್ಣೆಯೊಡನೆ ಸಿದ್ಧರಾಗಿ ಕರ್ತನೆ ಕಾದುಕೊಳ್ಳುವಂತೆ ಅನುಗ್ರಹಿಸು. ನಮ್ಮ ದೀವಟಿಕೆಗಳು ಉರಿಯುತ್ತಾ ಇರಲಿ, ನಮ್ಮ ನಡುಗಳು ಕಟ್ಟಲ್ಪಟ್ಟಿರಲಿ ಸ್ವಾಮಿ. ನಿನಗಾಗಿ ಜೀವಿಸುವಂತೆ ಅನುಗ್ರಹಿಸು. ಘನಮಾನ ನಿನಗೆ ಸಲ್ಲಿಸ್ತೇವೆ. ಇಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಂದಿರೋದಾಗಿದ್ದರೆ ಅವ್ರನ್ನ ಮುಟ್ಟು ಸ್ವಾಮಿ, ಗುಣಪಡಿಸು. ಅವರ ಬೇನೆಗಳು ನೀನು ಹೊತ್ಕೊಂಡು ನಿನ್ನ ಬಾಸುಂಡಿಗಳನ್ನ ಅವರಿಗೆ ಗುಣವಾಯಿತು. ಯಾರು ಕರ್ತನೆ ಮಾನಸಿಕ ಒತ್ತಡದಿಂದ ಡಿಪ್ರೆಷನ್ನಲ್ಲಿದ್ದಾರೆ ಸ್ವಾಮಿ, ಆ ಡಿಪ್ರೆಷನ್ನ ದುರಾತ್ಮವನ್ನು ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಒತ್ತಡದ ದುರಾತ್ಮ, ನಿರಾಶೆಯ ದುರಾತ್ಮ ಯೇಸು ನಾಮದಲ್ಲಿ ಬಂಧಿಸ್ತೇವೆ. ಆತ್ಮಹತ್ಯೆಯ ದುರಾತ್ಮ, ಆತ್ಮಹತ್ಯೆಗೆ ಪ್ರೇರಿಸುವ ದುರಾತ್ಮ ಯೇಸು ನಾಮದಲ್ಲಿ ತುಳಿತೇವೆ, ನೀನು ಬಂಧಿಸ್ತೇವೆ. ಹೊರಗೋಗಿ ಬಿಟ್ಟು ಹೋಗೋ ಜನರು, ದೇವ ಜನರು, ಯೇಸು ನಾಮದ ಜನರಿಗೆ ಬಿಡುಗಡೆ ಉಂಟಾಗಲೆಂದು ಉಚ್ಚರಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಇವರಿಗೆ ಕರ್ತನೆ ನಿನ್ನ ಪರಿಶುದ್ಧತೆ ಕೊಡಲ್ಪಡಲಿ. ಕರ್ತನೆ, ನಿನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರಾಗಬೇಕೆಂದು ನಮ್ಮನ್ನು ಶಿಕ್ಷಿಸುತ್ತಿ, ನಮ್ಮನ್ನು ತಿದ್ದುತ್ತಿ ಕರ್ತನೆ. ಕರ್ತನೆ, ನಿನ್ನ ಶುದ್ಧತೆಯಲ್ಲಿ, ನಿನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರಾಗುವಂತೆ ನಮ್ಮನ್ನು ಸರಿಪಡಿಸು, ಬಲಪಡಿಸು ಸ್ವಾಮಿ. ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ನಿನ್ನ ವಾಗ್ದಾನಗಳ ಮೂಲಕ ಕೊಟ್ಟಿದ್ದೆ. ನಿನಗೆ ಸ್ತೋತ್ರ ಕರ್ತ, ನಿನಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸು. ನಿನ್ನ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ದೃಷ್ಟಿಯಲ್ಲಿ ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕಲರಾಗಿ ಕಂಡು ಬರುವಂತೆ ಅನುಗ್ರಹಿಸು. ಘನಮಾನ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ಅವಂತ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ. ಆಮೆನ್.